ಡಿವೋರ್ಸ್ ದರ್ಶನ್ ಕುಟುಂಬದಲ್ಲಿ ಏನಾಗ್ತಾ ಇದೆ? ಅಕ್ಕನ ಮಗನನ್ನೇ ಡೆವಿಲ್ ಚಿತ್ರದಿಂದ ಕೈಬಿಟ್ಟ ದಾಸ ಇನ್ಸ್ಟಾಗ್ರಾಂನಲ್ಲಿ ಫ್ಯಾನ್ಸ್ಗೆ ವಾರ್ನ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ದಚ್ಚು ಫಾಲೋ ಮಾಡ್ತಾ ಇದ್ದಂತಹ 6 ಮಂದಿ ಈಗ ಅನ್ಫಾಲೋ. ಸುಮಲತಾ, ಅಭಿಷೇಕ್, ಅವಿವಾ ಬಿದ್ದಪ್ಪ, ದಿನಕರ್ ತೂಗುದೀಪ, ಜಿ ಕಂಪನಿ ಪೇಜ್ ಹಾಗೂ ಮಗ ವಿನೇಶ್ ಇಷ್ಟೋ ಜನರನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್. ಇದೀಗ ಮಗನ ಸಮೇತ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ಮಗನನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಏನ್ ನಡೀತಾ ಇದೆ ಕುಟುಂಬದಲ್ಲಿ? ಚಾಲೆಂಜಿಂಗ್ ಸ್ಟಾರ್ ಲೈಫ್ ನಲ್ಲಿ ಏನಾಗ್ತಾ ಇದೆ? ಎಲ್ಲವೂ ಸರಿ ಹೋಯ್ತು, ಇನ್ನು ಮುಂದೆ ಯಾವುದೇ ತೊಂದರೆ ಆಗುವುದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರುವಂತಹ ಸಂದರ್ಭದಲ್ಲಿಯೇ ಇದೀಗ ಅಭಿಮಾನಿಗಳು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಂದ ದೂರ ಉಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದರ್ಶನ್. ಯಾರ ಸಹವಾಸವೂ ಬೇಡ ಅಂತ ದಚ್ಚು ಹೊಸ ಹೆಜ್ಜೆಯನ್ನ ಇಟ್ಟಿರುವಂತಹ ಒಂದಷ್ಟು ಅಂದ್ರೆ ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ದರ್ಶನ್ ನಿರ್ಧಾರ ಒಳ್ಳೆಯದು ಅಂತ ಕೂಡ ನೆಟ್ಟಿಗರು ಹೇಳ್ತಾ ಇದ್ದಾರೆ. ದರ್ಶನ್ ರವರು ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ, ಅದಕ್ಕೆ ಏನ್ ಕಾರಣ, ಏನಾಗ್ತಾ ಇದೆ ದರ್ಶನ್ ಫ್ಯಾಮಿಲಿಯಲ್ಲಿ? ಒಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮಗ ವಿನೇಶ್ನನ್ನ ಅನ್ಫಾಲೋ ಮಾಡಿದ್ದಾರೆ. ಅವರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ, ದರ್ಶನ್ ರವರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ, ಅನ್ಫಾಲೋ ಕೂಡ ಮಾಡಿದ್ದಾರೆ. ಸೊ ಇದೀಗ ದರ್ಶನ್ ರವರು ಕೂಡ 6 ಜನರನ್ನ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ದಿನಕರ್ ತೂಗುದೀಪ್ ಡಿವೋರ್ಸ್ ಅಫಿಷಿಯಲ್ ಪೇಜ್ ಕೂಡ ಇತ್ತು, ಅದನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅವಿವಾ ಬಿದ್ದಪ್ಪ, ಅಭಿಷೇಕ್ ಅಂಬರೀಶ್, ಸುಮಲತಾ ಅಂಬರೀಶ್ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ವಿನೇಶ್ ಅವರ ಮಗನ ಅಕೌಂಟನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಯಾರ ಸವಾಸವೂ ಬೇಡ, ನಾನಾಯ್ತು, ನನ್ನ ಕೆಲಸ ಆಯ್ತು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ರ ನಟ ದರ್ಶನ್ ಅನ್ನುವಂತಹ ವಿಚಾರಗಳು ಇದೀಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಹಿಂದೆ ಕೂಡ ದಿನಕರ್ ತೂಗುದೀಪ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರು ಯಾವ ರೀತಿಯಾಗಿ ಇರ್ತಾರೆ, ಯಾರು ಯಾವ ರೀತಿಯಾಗಿ ನಾಟಕೀಯವಾಗಿ ನಮ್ಮ ಬಳಿ ಇರ್ತಾರೆ ಅನ್ನೋದೆಲ್ಲವೂ ಕೂಡ ಅವರ ಗಮನಕ್ಕೆ ಬಂದಿದೆ, ಅರಿವಾಗಿದೆ ದರ್ಶನ್ಗೆ. ಸೊ ಹಾಗಾಗಿ ಇದೀಗ ದರ್ಶನ್ ಎಚ್ಚರಿಕೆಯ ಹೆಜ್ಜೆಯ ಇಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಅದನ್ನೇ ಇದೀಗ ದರ್ಶನ್ ಫಾಲೋ ಮಾಡ್ತಾ ಇದ್ದಾರಾ ಅಂತ. ಮತ್ತೊಂದು ಕಡೆ ವಿಜಯ್ ಅವರು ಕೂಡ ಒಂದಷ್ಟು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕುಟುಂಬದಲ್ಲಿ ಏನೇ ಆಗಬಹುದು, ಅಥವಾ ಹೊರಗಡೆ ಸ್ನೇಹಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಬಹುದು, ಅಥವಾ ಪರ್ಸನಲ್ ಡ್ರೈವರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇದೆಲ್ಲವನ್ನ ಕೂಡ ಅವರೇ ಎಲ್ಲವನ್ನೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇತ್ತು. ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಅದೇ ರೀತಿಯಾಗಿ ಅವರ ತಮ್ಮ ದಿನಕರ್ ತೂಗುದೀಪ್ ಅನ್ನುವಂತಹ ವಿಚಾರ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಲಿಮಿಟ್ ಮಾಡ್ತಾ ಇದ್ದಾರೆ, ಎಲ್ಲಕ್ಕೂ ಕೂಡ ಕಡಿವಾಣ ಹಾಕುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ.